So in this class we will study about hierarchy of some interfaces and polymorphic capacity of an interfaces. So here, so if you see, we said polymorphic capacity of an interfaces or polymorphic property of an interface. So when you declare an abstract class only provide you the basic methods or fields of information which can be derived from its base subclasses and use redefined in the defined in the derived classes. ಡಿರೈವ್ಡ್ ಕ್ಲಾಸಲ್ಲಿ ಡಿಫೈನ್ಡ್ ಆಗಿರೋಂಥ ಮೆಥಡ್ಸ್ನ ಡಿರೈವ್ಡ್ ಕ್ಲಾಸ್ ಆಬ್ಜೆಕ್ಟ್ಸ್ಗಳು ಮಾತ್ರ ಕಾಲ್ ಮಾಡ್ತಾ ಇದ್ವು. ಅದು ಇಂಟರ್ಫೇಸ್ ಅಥವಾ ಬೇಸ್ ಕ್ಲಾಸಲ್ಲಿ ಯಾವುದೇ ಕಾಲ್ ಮಾಡಲಿಕ್ಕೆ ಮೆಥಡ್ ಪಾಸಿಬಲ್ ಇರಲಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಇಂಟರ್ಫೇಸಸ್ ದೆರ್ ಈಸ್ ಎ ವಿ ಲಾಸ್ಟ್ ಕ್ಲಾಸಲ್ಲಿ ನಾವು ಓದಿರೋ ಹಂಗೆ ದೆರ್ ಈಸ್ ಎ ಪಾಸಿಬಿಲಿಟಿ ಆಫ್ way to method can be called by an interface object in the methods na call ಮಾಡಲಿಕ್ಕೆ ಸಾಧ್ಯತೆ ಇದೆ. So this give the additional benefit of behaving more than one type. More than one type ಅಲ್ಲಿ ಬಿಹೇವ್ ಮಾಡಿದ್ರೆ ಏನಾಗುತ್ತೆ ಇದರ ಅರ್ಥ the interface can behave more than one. Behaving ability to behave more than one type is a feature stated as polymorphic interfaces. So interface can be used to perform polymorphism, so we defined as interface as a polymorphic interfaces. There are hierarchy which supports the different behavior and statistics are hierarchies of interfaces used for declaring an basic base classes and some collection of classes. So ನಾವಿಲ್ಲಿ ಆಗಲೇ ಹೇಳಿದಾಗೆ ಈ ಎಕ್ಸಾಂಪಲಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗೆ ಇಂಟರ್ಫೇಸ್ ಎಕ್ಸ್ಪ್ಲಿಸಿಟ್ ಮಾಡಿದ್ದೇವೆ ಆ್ಯಂಡ್ ಇಲ್ಲಿ ಇಂಪ್ಲಿಸಿಟ್ ಮಾಡಿದ್ದೀವಿ. ಸೊ ಇಫ್ ಯು ಟೇಕ್ ಇಂಪ್ಲಿಸಿಟ್ ಇಂಪ್ಲಿಮೆಂಟೇಷನ್ ಆಫ್ ಎನ್ ಕ್ಲಾಸ್, ಹಿಯರ್ ಯು ಕ್ಯಾನ್ ಸಿ, ಸೊ ರೀಡ್ ಫೈಲ್ ಅನ್ನೋ ಫಂಕ್ಷನ್ನು ಬೇರೆ ಒಂದು ಕ್ಲಾಸಲ್ಲಿ ರೀಡಿಫೈನ್ ಮಾಡಿದ್ವಿ. ಈವನ್ ದೋ ಇಫ್ ಇಟ್ ಈಸ್ ಡಿಫೈನ್ಡ್ ಇನ್ ಸಮ್ ಡಿಫ್ರೆಂಟ್ ಕ್ಲಾಸ್, ಸೊ ನಾವು ಬೇಸ್ ಕ್ಲಾಸ್ ಆಬ್ಜೆಕ್ಟ್ ಆರ್ ಇಂಟರ್ಫೇಸ್ ಆಬ್ಜೆಕ್ಟ್ ಯೂಸ್ ಮಾಡಿ, IF1 ಅನ್ನೋದು ಇಂಟರ್ಫೇಸ್ ಆಬ್ಜೆಕ್ಟು, ಇದ್ರ ಆಬ್ಜೆಕ್ಟ್ ಯೂಸ್ ಮಾಡಿ, ಬಟ್ ಇಟ್ ಈಸ್ ಡಿಫೈನ್ಡ್ ಬೈ ಎ ಡಿಫ್ರೆಂಟ್ ಕ್ಲಾಸ್. ಈ ಡಿಫ್ರೆಂಟ್ ಕ್ಲಾಸ್ ಫೈಲ್ 1 ಅನ್ನೋ ಆಬ್ಜೆಕ್ಟಿಂದ ನಾವು F1ಗೆ ಅಸೈನ್ ಮಾಡ್ತಾಯಿದ್ದೀವಿ. ಇಫ್ ದ ಸೇಮ್ ಫಂಕ್ಷನ್ ಈಸ್ ರೀಡಿಫೈನ್ಡ್ ಇನ್ ಅ ಡಿಫ್ರೆಂಟ್ ಕ್ಲಾಸ್ ಫೈಲ್ 2 ಅನ್ನೋದ್ರ ಮೇಲೆ ರೀಡಿಫೈನ್ ಮಾಡಿದರೆ F1 ಆಬ್ಜೆಕ್ಟ್ಗೆ ಆ ಆಬ್ಜೆಕ್ಟಿಂದ ಕೂಡ ನಾವು ಕ್ಲಾಸ್ ಆಬ್ಜೆಕ್ಟ್ ಹಾಕ್ಬೋದಿತ್ತು. ಆವಾಗ ರೀಡ್ ಫೈಲ್ ಅನ್ನೋದು ನಾವು ಬೇರೆ ಫಂಕ್ಷನಿಂದ ಕಾಲ್ ಮಾಡ್ತಾಯಿದ್ವಿ, ಒಂದೇ ಇಂಟರ್ಫೇಸ್ ಆಬ್ಜೆಕ್ಟಿಂದ ಕಾಲ್ ಮಾಡ್ತಾಯಿದ್ವಿ. ಸೊ ಇಫ್ ಐ ವಾಂಟ್ ಟು ಮೇಕ್ ಶ್ಯೂರ್ ನಿಮಗೆ ಇನ್ನೊಂದ್ಸಲ ಎಕ್ಸಾಂಪಲ್ ನೋಡೋದಾದರೆ, ಸೊ ನಾವಿಲ್ಲಿ ಈ ಫಂಕ್ಷನ್ ತೊಗೊತಾ ಇದ್ದೀನಿ, ಈ ಫಂಕ್ಷನ್ ಆ್ಯಂಡ್ ಈ ಎಕ್ಸಾಂಪಲ್ನ ನಾವು ನೋಡೋಣ. ಸೊ ಹಿಯರ್ ಇಫ್ ಯು ಟೇಕ್ ದಿಸ್ ಎಕ್ಸಾಂಪಲ್, ಸೊ ಇಲ್ಲಿ F1 ಫೈಲ್ ಇನ್ಫೋ ಅನ್ನೋದು ಒಂದು ಕ್ಲಾಸಲ್ಲಿ ನಾವು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ವಿ. ಐ ವಿಲ್ ರೀನೇಮ್ ಇಟ್ ವಿತ್ ಫೈಲ್ ಇನ್ಫೋ ಬದಲು ಫೋಟೋ ಅಂತ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತೀನಿ. ಫೋಟೋ ಒಳಗಡೆ ರೀಡ್ ಅಂತ ಫೈಲ್ ಇದೆ. ಸೊ ಈಗೇನಾಗುತ್ತೆ, ಫೋಟೋ ಒಳಗಡೆ ನಾನು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೇಮ್ ಫೈಲ್ನ ನಾವು ಟ್ರೈ ಮಾಡ್ತೀನಿ. FP ಅಂತ ಒಂದು ಕ್ರಿಯೇಟ್ ಮಾಡ್ತೀನಿ, ಬಟ್ ಕನ್ಸ್ಟ್ರಕ್ಟರ್ನ ಯಾವ್ದನ್ನ ಹಾಕ್ತೀನಿ, ಫೈಲ್ 2 ಅಂತ ಹಾಕ್ತೀನಿ. ಸೊ ಹಿಯರ್ ಯು ಕ್ಯಾನ್ ಸಿ ಫೈಲ್ ಅನ್ನೋ ಫೈಲ್ ಅನ್ನೋ ಇಂಟರ್ಫೇಸಲ್ಲಿ ನಾವು 2 ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ, F1 ಆ್ಯಂಡ್ FP ಅಂತ, ಬಟ್ ದ ಕನ್ಸ್ಟ್ರಕ್ಟರ್ಸ್ ಆರ್ ಡಿಫ್ರೆಂಟ್. ದಿಸ್ ಈಸ್ ದ ಎಬಿಲಿಟಿ ಆಫ್ ಬಿಹೇವಿಂಗ್ ಮೋರ್ ದೆನ್ ಒನ್ ಟೈಮ್ ಅನ್ನೋದನ್ನು ನಾವು ಪಾಲಿಮಾರ್ಫಿಕ್ ಇಂಟರ್ಫೇಸಸ್ ಅಂತ ಕೂಡ ನಾವು ಡಿಫೈನ್ ಮಾಡ್ಬೋದು. ಲೆಟ್ಸ್ ಸಿ ವಾಟ್ ಕಲೆಕ್ಷನ್ ಈಸ್ ಎ ರಿಲೇಟೆಡ್ ಸೆಟ್ ಆಫ್ ರಿಲೇಟೆಡ್ ಆಬ್ಜೆಕ್ಟ್ನ ನಾವು ಕಲೆಕ್ಷನ್ ಅಂತ ಹೇಳ್ತಿದ್ದೀವಿ. ದಿಸ್ ಕಲೆಕ್ಷನ್ ಕಂಟೈನ್ಸ್ ಮೋರ್ ದೆನ್ ಒನ್ ಆಬ್ಜೆಕ್ಟ್ಸ್ ವಿಚ್ ಆರ್ ಕಮ್ ಟುಗೆದರ್ ಟು ಪರ್ಫಾರ್ಮ್ ಸಮ್ ಪರ್ಟಿಕ್ಯುಲರ್ ಟಾಸ್ಕ್. ಪ್ರೀಡಿಫೈನ್ ಆಗಿ ಒಂದು ಕಲೆಕ್ಷನ್ ಬಿಡಬೇಕು ಅಂದರೆ ಅದರಲ್ಲಿ ಲಾಟ್ ಆಫ್ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಈ ಒಂದು ಅಬ್ಸ್ಟ್ರಾಕ್ಟ್ ಇನ್ಫಾರ್ಮೇಷನ್ನ ಕಾಮನ್ ಇಂಟರ್ಫೇಸಸ್ ಯೂಸ್ ಮಾಡಿ ನಾವು ಬಿಲ್ಡ್ ಮಾಡಿದ್ದೀವಿ. ಹಿಯರ್ ಯು ಕ್ಯಾನ್ ಸಿ ದ ಕಾಮನ್ ಇಂಟರ್ಫೇಸಸ್ ಅವೈಲಬಲ್ ಅಂಡರ್ ದ ನೇಮ್ ಕಲೆಕ್ಷನ್ ಯೂಸ್ ಬಿಲ್ಡ್ ಮಾಡಲಿಕ್ಕೆ. ದೀಸ್ ಆರ್ ದ ಕಾಮನ್ ಇಂಟರ್ಫೇಸಸ್ ಮಸ್ಟ್ ಹ್ಯಾವ್ ಬಿನ್ ಯೂಸ್ಡ್ ಇನ್ ವಿತ್ ರೆಫರೆನ್ಸ್ ಟು ಕಲೆಕ್ಷನ್ಸ್. ಸೊ ವಾಟ್ ಆರ್ ದಿಸ್ ಕಾಮನ್ ಇಂಟರ್ಫೇಸಸ್ ಅಂದರೆ ನೀವು ಇಲ್ಲಿ ಹೈರಾರ್ಕಿ ನೋಡ್ಬೋದು. ಐ ಇನ್ ನಂಬರಬಲ್, ಐ ಕಲೆಕ್ಷನ್, ಐ ಡಿಕ್ಷನರಿ ಆ್ಯಂಡ್ ಐ ಲಿಸ್ಟ್ ಅಂತ ಇಷ್ಟು ಕ್ಲಾಸಸ್ ಇಂಟರ್ಫೇಸಸ್ನ ನಾವು ಯೂಸ್ ಮಾಡಿ ಕಲೆಕ್ಷನ್ ಅಂತ ಒಂದು ಕ್ಲಾಸ್ ಸೆಟ್ ಆಫ್ ಆಬ್ಜೆಕ್ಟ್ಸ್ನ ಬಿಲ್ಡ್ ಮಾಡ್ಬೋದು. ಸೊ ವಾಟ್ ಆರ್ ದೀಸ್ ಕ್ಲಾಸಸ್ ಅಂದರೆ ಐ ನ್ಯೂಮರಬಲ್ ಅಂದರೆ ಇಟ್ ಪ್ರೊವೈಡ್ಸ್ ಎನ್ ಎನ್ಯೂಮರೇಟರ್ ವಿಚ್ ಸಪೋರ್ಟ್ಸ್ ಅ ಸಿಂಪಲ್ ಇಟ್ರೇಷನ್ ಓವರ್ ಎ ನಾನ್ ಜನರಿಕ್ ಕಲೆಕ್ಷನ್. ಸಿಂಪಲ್ ಇಟ್ರೇಷನ್ ಅಂದರೆ ಏನು, ಒಂದು ನಂಬರಿಂಗ್ ಸಿಸ್ಟಮ್ ಥರ 1 2 3 ಅಥವಾ ಏನಾದ್ರು ನಮ್ಮ ನಂಬರಿಂಗ್ ಇರುತ್ತಲ್ಲ, ಆ ರೀತಿ ಒಂದು ನಂಬರಿಂಗ್ ಕೊಡಲಿಕ್ಕೆ ಐ ನ್ಯೂಮರಬಲ್ಲಿ ದೆರ್ ಆರ್ ಸಮ್ ಮೆಥಡ್ಸ್ ವಿಚ್ ವಿಲ್ ಹೆಲ್ಪ್ ಟು ಡಿಫೈನ್ ಎ ನಂಬರಿಂಗ್ ಮೆಥಡ್ಸ್ ಆರ್ ನಾನ್ ಜನರಿಕ್ ಕಲೆಕ್ಷನ್ಗೆ ಒಂದು ನಂಬರಿಂಗ್ ಮೆಥಡ್ಸ್ ಕೊಡಲಿಕ್ಕೆ ಮೆಥಡ್ಸ್ನ ಡಿಫೈನ್ ಮಾಡಿರುತ್ತೆ. ಆ್ಯಂಡ್ ಐ ಕಲೆಕ್ಷನ್ ಇಲ್ಲಿ ಏನಿದೆ, ಐ ಕಲೆಕ್ಷನ್ ಡಿಫೈನ್ಸ್ ದ ಸೈಜ್, ಎನ್ಯೂಮರೇಟರ್ ಆ್ಯಂಡ್ ಸಿಂಕ್ರನೈಸೇಷನ್ ಮೆಥಡ್ ಫಾರ್ ಆಲ್ ನಾನ್ ಜನರಿಕ್ ಕಲೆಕ್ಷನ್. ಐ ಡಿಫೈನ್ ಮೇನ್ ಪರ್ಪಸ್, ಆ್ಯಸ್ ಐ ಸೆಡ್, ಸೈಜ್ ಕೊಡುತ್ತೆ, ನ್ಯೂಮರೇಟರ್ ಕೊಡುತ್ತೆ, ಸಿಂಕ್ರನೈಸ್ ಮೆಥಡ್ಸ್ ಕೊಡುತ್ತೆ. ವೆನ್ ದೇರ್ ಈಸ್ ಎನ್ ಹೈರಾರ್ಕಿ ಆಫ್ ಕ್ಲಾಸಸ್ ಆರ್ ಮಲ್ಟಿಪಲ್
in different interfaces are implemented, collection of classes, set of different objects ಅಂತ ಹೇಳ್ಬಿಟ್ಟಿದ್ದೀವಿ ಆಲ್ರೆಡಿ. when there is a different object there must be some method to synchronize between the objects. ಆ ಪರ್ಪಸ್ಗೆ ಐ ಕಲೆಕ್ಷನ್ ಇಂಟರ್ಫೇಸಲ್ಲಿ there are some methods to be re-implemented. And there is another interface which is iDictionary. iDictionary represent a non-generic collection of key and value pair. ಡಿಕ್ಷನರಿ ಅಂತ ಬಂದ ತಕ್ಷಣ ನಿಮ್ಗೆ ಅರ್ಥ ಆಗಿಬಿಡಬೇಕು, there is a some methods or some structure which evaluates the key and value pair which contains an key and value pair ಅನ್ನು ನಾವು ಡಿಕ್ಷನರಿ ಅಂತ ಮೋಸ್ಟ್ ಪ್ರಾಬಬ್ಲಿ ತೆಗ್ತೀವಿ. ಹೌ ಡು ಯು ಫೈಂಡ್ ಎ ವ್ಯಾಲ್ಯೂಸ್ ಇನ್ ಡಿಕ್ಷನರಿ? ಡಿಕ್ಷನರಿ ನೀವು ಯಾವ ರೀತಿ ಒಂದು ನೇಮ್ ಆ್ಯಂಡ್ ವ್ಯಾಲ್ಯೂ ಹುಡುಕ್ತೀರ, ಒಂದು ಇಂಡೆಕ್ಸಿಂಗ್ ಹುಡ್ಕೊಂಡೋಗಿ ಅದಕ್ಕೆ ಏನು ಅರ್ಥ ಇದೆ ಅಂತ ಹುಡುಕ್ತಿರೋದು. ಅದು ಇಂಡೆಕ್ಸ್ ವಿಚ್ ಇಸ್ ಎ ಯು ಆರ್ ಸರ್ಚಿಂಗ್ ಫಾರ್ ಇಟ್ ಇಸ್ ಎ ಕೀ ಆ್ಯಂಡ್ ದ ರಿಸಲ್ಟ್ ಯು ಗೆಟ್ ಇಸ್ ಎ ವ್ಯಾಲ್ಯೂ. ಆ ರೀತಿ ಒಂದು ಸ್ಟ್ರಕ್ಚರ್ನ ಇಲ್ಲಿ ನಾವು ಐ ಡಿಕ್ಷನರಿ ಅಂತ ರೆಫರೆನ್ಸ್ ಮಾಡ್ತೀವಿ. ಆ್ಯಂಡ್ ಐ ಲಿಸ್ಟ್, ದೆರ್ ಈಸ್ ಎ non-generic collection of objects that can be individually accessed by indexing. ನೀವು ಪ್ರೋಗ್ರಾಮಲ್ಲಿ ಇಂಡೆಕ್ಸ್ ಯೂಸ್ ಮಾಡಿ ಯಾವ್ದಾರು ಆಬ್ಜೆಕ್ಟ್ನ ಯೂಸ್ ಮಾಡಿ ಕಾಲ್ ಮಾಡೋದು, ರೆಫರೆನ್ಸ್ ಮಾಡೋದನ್ನು ನಾವು ಐ ಲಿಸ್ಟಿಂಗ್ ಅಂತ ಒಂದು ಬೇಸ್ ಪ್ರಾಪರ್ಟಿನಲ್ಲಿ ಡಿಫೈನ್ ಮಾಡಿದ್ದೀವಿ. ದಟ್ ಈಸ್ ಅನ್ ಇಂಟರ್ಫೇಸ್ ವಿಚ್ ಪ್ರೊವೈಡ್ಸ್ ಯು ದ ಎಬಿಲಿಟಿ ಟು ಬಿಲ್ಡ್ ಎ ನಾನ್-ಜನರಿಕ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಇಂಡಿವಿಜುವಲಿ ಆ್ಯಕ್ಸೆಸ್ ಮಾಡೋಂಥ ಒಂದು ಕೆಪಾಸಿಟಿ ಕೊಡೋಂಥದ್ದನ್ನ ಐ ಲಿಸ್ಟಲ್ಲಿ ನಾವು ಪ್ರೊವೈಡ್ ಮಾಡ್ಬೋದು. ಸೊ ಲೆಟ್ ಅಸ್ ಸಿ ಸಮ್ ಫೀಚರ್ಸ್ ಆಫ್ ಕಲೆಕ್ಷನ್ಸ್. ಏನಿದೆ ಕಲೆಕ್ಷನ್ ಫೀಚರ್ಸ್ ಅಂದರೆ ಎಬಿಲಿಟಿ ಟು ನ್ಯೂಮರೇಟ್ ಕಲೆಕ್ಷನ್, ಎನ್ಯೂಮರೇಟ್ ಮಾಡಲಿಕ್ಕೆ, ನಂಬರಿಂಗ್ ಕೊಡಲಿಕ್ಕೆ ಎಬಿಲಿಟಿ ಇದೆ ಕಲೆಕ್ಷನಲ್ಲಿ. ಎಬಿಲಿಟಿ ಟು ಕಾಪಿ, ಕನ್ಸ್ಟ್ರಕ್ಟ್ ಆ್ಯಂಡ್ ಕಂಟೆಂಟ್ ಅರೇ. ಅರೇಸ್ ಸೆಟ್ ಆಫ್ ಆಬ್ಜೆಕ್ಟ್ಸ್ ಅಂದ ತಕ್ಷಣ ಅರೇ ರೀತಿಯಲ್ಲಿ ಕಾಪಿ ಮಾಡೋಕ್ಕೆ, ಅದನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಕಲೆಕ್ಷನಲ್ಲಿ ದೇರ್ ಆರ್ ಎಕ್ಸ್ಪ್ಲಿಸಿಟ್ ಮೆಥಡ್ಸ್. ಕೆಪಾಸಿಟಿ ಆ್ಯಂಡ್ ಕೌಂಟ್ ಪ್ರಾಪರ್ಟೀಸ್, ಆಗಲೇ ನಾವು ಹೇಳ್ದಂಗೆ ಐ ಕಲೆಕ್ಷನಲ್ಲಿ ದೇರ್ ಆಸ್ ಎ ಪ್ರಾಪರ್ಟೀಸ್ ಟು ಮ್ಯಾನೇಜ್ ಜಸ್ಟ್ ಡಿಫೈನ್ ಎ ಸೈಜ್ ಆ್ಯಂಡ್ ಆ್ಯಕ್ಸೆಸ್ ಅ ಸೈಜ್ ಪ್ರಾಪರ್ಟಿ, ಅದು ಕೂಡ ಪರ್ಮಿಷನ್ ಇದೆ. ದೇರ್ ಈಸ್ ಎ ಸಿಂಕ್ ಕನ್ಸಿಸ್ಟೆಂಟ್ ಲೋ ಬೌಂಡ್ರಿ, ಒಂದು ಬೌಂಡ್ರಿ ಡೇಟಾ ಡಿಫೈನ್ ಮಾಡಲಿಕ್ಕೂ ಕೂಡ ಎಬಿಲಿಟೀಸ್ ಇದೆ. ಆ್ಯಂಡ್ ದೆರ್ ಈಸ್ ಎ ಸಿಂಕ್ರನೈಸೇಷನ್ ಫಾರ್ ಆಕ್ಸೆಸ್ ಆ್ಯಂಡ್ ಮಲ್ಟಿಪಲ್ ಥ್ರೆಡ್ಸ್. ಒಂದು ಸಿಂಕ್ರನೈಸ್ ಮಾಡಲಿಕ್ಕೂ ಕೂಡ ದೇರ್ ಆರ್ ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇನ್ ಅಂಡರ್ ದ ಕಲೆಕ್ಷನ್ ಕ್ಲಾಸಸ್. ಸೊ ಸಮ್ ಪ್ರಾಪರ್ಟೀಸ್ ಯಾವ್ಯಾವುದಿದೆ ಅನ್ನೋದು ಹೈರಾರ್ಕಿ ಆಫ್ ಇಂಟರ್ಫೇಸಸ್ ವಿಚ್ ಡಿಫೈನ್ಸ್ ಅ ಪ್ರಾಪರ್ಟಿ ಫಾರ್ ಕಲೆಕ್ಷನ್ ಅದಕ್ಕೆ. ಸೊ ಕೆಲವೊಂದು ಎಕ್ಸಾಂಪಲ್ ನೋಡಿ, ದೇರ್ ಆರ್ ಮೋರ್ ದೆನ್ ಅದರ್ ಕ್ಲಾಸಸ್ ವಿಚ್ ವಿಲ್ comes under the collection of hierarchy of an interfaces. ಅಂದರೆ you can see the list here. isync enumerable, tisync enumerable which supports a simple iteration over a generic collectionಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಿಂಕ್ ಪ್ರಾಪರ್ಟಿ ಇರೋಂಥದ್ದು. ಯಾವಾಗಲೇ ನಾವು ಮೇನ್ ಕ್ಲಾಸ್ ಇನ್ಯೂಮರಬಲ್ ಏನು ಹೇಳ್ತೀವಿ, ಇದು ಅದಕ್ಕಿಂತ ಸಬ್ ಕ್ಲಾಸ್ ಆಗಿ ಡಿರೈವ್ಡ್ ಕ್ಲಾಸ್ ಆಗಿರುತ್ತೆ. ಅದೇ ರೀತಿ ದೇರ್ ಆರ್ ಮಲ್ಟಿಪಲ್ ಕ್ಲಾಸಸ್, ಕಲೆಕ್ಷನ್, ಕಂಪೇರ್, ಐ ಡಿಕ್ಷನರಿ, ಐ ಲಿಸ್ಟ್, ಇವೆಲ್ಲ ಕ್ಲಾಸ್ನೂ ಕೂಡ ನೀವು hierarchy of interfaces ಅಂತ ನೋಡ್ಬೋದು. So this is about hierarchy of interfaces, some little bit about the polymorphic behavior of an interface and collection of interfaces and explicitly a collection. Thank you.